ಅದರಲ್ಲಂತೂ ಈ ತೇಜಸ್ವಿ ಸೂರ್ಯ ಅಂತೂ ಏನೋ ಅವರೇನು ಇಂಜಿನಿಯರಾ, ಅವರೇನು ಟೆಕ್ನಿಕಲ್ ಎಕ್ಸ್ಪರ್ಟಾ, ಏನು ಮೊದಲೇ ನಮ್ಮ ಡಿ ಸಿ ಎಮ್ ಅವ್ರನ್ನ ಕರೆದು ಮಾತಾಡಲೇಬಾರ್ದಾಗಿತ್ತು. ಯಾಕೆ ಕರೆದ್ರೂ ಗೊತ್ತಿಲ್ಲ. ಅಥವಾ ಟೆಕ್ನಿಕಲಿ ಅದನ್ನು ಸರಿಪಡಿಸ್ಕೊಳ್ತಕ್ಕ ಏನಾದರೂ ಬೇರೆ ಸಜೆಷನ್ಸ್ ಅದು ಕೊಡಲಿ. ನಮ್ಮ ಟನಲ್ ರೋಡೇ ಬೇಡ, ನಮಗೆ ಸ್ಟೀಲ್ ಬ್ರಿಡ್ಜೇ ಬೇಡ, ನಮಗೇನೂ ಬೇಡ. ಆಯಿತು, ಮತ್ತು ಬೆಂಗಳೂರಿನ ಸಮಸ್ಯೆ ಹೆಂಗೆ ಬಗೆಹರಿಸ್ತೀರಾ? ಈಗ ಅವ್ರು ನಿತಿನ್ ಗಡ್ಕರಿ ಅವರು ಎಲ್ಲ ಕಡೆ ಟನಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಾಂಬೆಯಲ್ಲಿ ಎಲ್ಲ ಕಡೆ ಫ್ಲೈಓವರ್ಗಳು ಕಟ್ತಾನೆ ಇದ್ದಾರೆ, ಟನಲ್ಗಳು ಮಾಡ್ತಾ ಇದ್ದಾರೆ, ಅಲ್ಲಿ ಏನೂ ಮಾತಾಡೋದಿಲ್ಲ. ಸೊ ಇವರು ಇಷ್ಟು ನೆಗೆಟಿವ್ ಆಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಎಂ ಪಿಗಳು. ಅದರಲ್ಲಂತೂ ಈ ತೇಜಸ್ವಿ ಸೂರ್ಯ ಅಂತೂ ಏನೋ ಅವರೇನು ಇಂಜಿನಿಯರಾ, ಅವರೇನು ಟೆಕ್ನಿಕಲ್ ಎಕ್ಸ್ಪರ್ಟಾ, ಏನು ಮೊದಲೇ ನಮ್ಮ ಡಿ ಸಿ ಎಮ್ ಅವ್ರನ್ನ ಕರೆದು ಮಾತಾಡಲೇಬಾರ್ದಾಗಿತ್ತು. ಯಾಕೆ ಕರೆದ್ರೂ ಗೊತ್ತಿಲ್ಲ. ಏನಪ್ಪ ಒಳ್ಳೇದು ಮಾಡೋಕ್ಕೆ ಹೋದರು. ಸುಮ್ಮನೆ ಇವರು ಅದನ್ನೇ ಹಿಡ್ಕೊಂಡು ದೊಡ್ಡ ಒಂದು ಈಗ ನೆನ್ನೆಲ್ಲ ಪ್ರೊಟೆಸ್ಟ್ ಮಾಡ್ತಾರೆ ಲಾಲ್ಬಾಗ್ನಲ್ಲಿ. ಏನು ಲಾಲ್ಬಾಗ್ನ ನಾಶ ಮಾಡೋಕ್ಕೆ ಹೊರಟುಬಿಟ್ಟಿದ್ದೀವಿ ಅಂತೆ. ಈ ಥರ ಎಲ್ಲ ಜನರಿಗೆ ನೋಡಿ ಹಿಂಗೇ ಇದು ಇವರೊಂಥರ ಜನರಿಗೆ ಲಾಲ್ಬಾಗ್ ಅಂತ ಹೇಳಿದ ತಕ್ಷಣ ಜನರಿಗೆ ಇದ್ರ ಬಗ್ಗೆ ಒಂದು ರೀತಿ ಈ ಒಂದು ಇವ್ರ ಮಾತಿಗೆ ಒಳಗಾಗ್ತಾರೆ ಅಂತ ಅವ್ರಿಗೆ ಇದೆ. ಲಾಲ್ಬಾಗ್ನ ಯಾರಾದರೂ ನಾಶ ಮಾಡೋಕ್ಕಾಗ್ತದಾ? ಈಗ ನಮ್ಮಲ್ಲಿ ಸೆಂಟ್ರಲ್ ಜೈಲ್ ಇತ್ತು, ಅದನ್ನು ತೆಗೆದ್ಬಿಟ್ಟು ನಾವೇನು ಮಾಡೋದು? ಫ್ರೀಡಮ್ ಪಾರ್ಕನ್ನು ಮಾಡೋದು. ನಮಗೂ ಕೂಡ ಪರಿಸರದ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಇದೆ. ಈಗ ರೇಸ್ ಕೋರ್ಸು, ರೇಸ್ ಕೋರ್ಸ್ನ ತೆರವುಗೊಳಿಸ್ಬೇಕು ಅಂತ ಸಿ ಎಮ್ ಅವರು ಮಾಡ್ತಾಯಿದ್ದಾರೆ. ಅಲ್ಲಿ ಬೇರೆ ಬಿಲ್ಡಿಂಗ್ ಕಟ್ಟಬೇಕು ಅಂತ ಮಾಡ್ತಾಯಿಲ್ಲ, ಅದು ಒಂದು ಗ್ರೀನ್ ಏರಿಯಾ ಬರಬೇಕು ಅಂತ ಮಾಡ್ತಾಯಿದ್ದೀವಿ. ನೋಡಿ ಹಿಂದೆ ನೋಡಿ ಅದೇನು ಹೇಳಿದ್ನಲ್ಲ, ಆವತ್ತಿನ ಕಾಲದಲ್ಲಿ ಆ ಬ್ರಿಡ್ಜನ್ನು ಮಾಡೋಕ್ಕೆ ಹೋದಾಗ ಇವ್ರು ಬಿಡಲಿಲ್ಲ. ಇವರು ಅಧಿಕಾರಕ್ಕೆ ಬಂದಾಗ ಪರ್ಯಾಯವಾಗಿ ಏನೂ ಆಲೋಚನೆ ಮಾಡಲಿಲ್ಲ, ಝೀರೋ, ಶೂನ್ಯ. ಆಯಿತಾ? ಈಗ ಮತ್ತೆ ಅದೇ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಇದು ಈಗಾಗಲೇ ನೋಡಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸು ಏನಾದರೂ ಬಂದು ಹೇಳಿ ಈ ಥರ ಬೇರೆ ಥರ ಮಾಡಬೇಕು, ಟನಲ್ ರೋಡೇ ಬೇಡ ಅಂತ ಹೇಳ್ಬಿಡ್ತಾರೆ ಇವರು. ಏನಿದೆ ಸೊಲ್ಯೂಷನ್ನು? ಆಯಿತು, ಟನಲ್ ರೋಡಲ್ಲಿ ಬೇರೆ ಥರ ಹೆಂಗೆ ಮಾಡಬೇಕು ಅದನ್ನು ಹೇಳಿ, ಅಥವಾ ಟೆಕ್ನಿಕಲಿ ಅದನ್ನು ಸರಿಪಡಿಸ್ಕೊಳ್ತಕ್ಕ ಏನಾದರೂ ಬೇರೆ ಸಜೆಷನ್ಸ್ ಅದು ಕೊಡಲಿ. ನಮ್ಮ ಟನಲ್ ರೋಡೇ ಬೇಡ, ನಮಗೆ ಸ್ಟೀಲ್ ಬ್ರಿಡ್ಜೇ ಬೇಡ, ನಮಗೇನೂ ಬೇಡ. ಆಯಿತು, ಮತ್ತು ಬೆಂಗಳೂರಿನ ಸಮಸ್ಯೆ ಹೆಂಗೆ ಬಗೆಹರಿಸ್ತೀರಾ? ಈಗ ಅವ್ರು ನಿತಿನ್ ಗಡ್ಕರಿ ಅವರು ಎಲ್ಲ ಕಡೆ ಟನಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಾಂಬೆಯಲ್ಲಿ ಎಲ್ಲ ಕಡೆ ಫ್ಲೈಓವರ್ಗಳು ಕಟ್ತಾನೆ ಇದ್ದಾರೆ, ಟನಲ್ಗಳು ಮಾಡ್ತಾ ಇದ್ದಾರೆ, ಅಲ್ಲಿ ಏನೂ ಮಾತಾಡೋದಿಲ್ಲ. ಇಲ್ಲಿ ಬಂದಾಗ ಮಾತ್ರ ನಾವು ಮಾಡೋಕ್ಕೆ ಹೊರಟಿರೋದಕ್ಕೆ ಅವ್ರಿಗೆ ತಡ್ಕೊಳೋಕ್ಕಾಗ್ತಾಯಿಲ್ಲ. ಮತ್ತು ಇವ್ರದ್ದೆಲ್ಲ ಕಾಂಟ್ರಿಬ್ಯೂಷನ್ ಝೀರೋ. ಇವರೇನೋ ನಮ್ಮ ಕಾಲದಲ್ಲಿ ನಾವು ಈ ಥರ ಮಾಡ್ದೋ, ಇಂಥ ಫ್ಲೈಓವರ್ ಕಟ್ಟಿದೋ, ಇಂಥ ಟನಲ್ ಮಾಡ್ದೋ, ಆ ಬೆಂಗಳೂರು ಸಬರ್ಬನ್ ರೈಲು ಇನ್ನೂ ಕೂಡ ಆಗ್ತಾಯಿಲ್ಲ. ಅದು ಇಂಪ್ಲಿಮೆಂಟೇಷನಲ್ಲಿ ಎಷ್ಟು ತೊಂದರೆ ಆಗ್ತಾಯಿದೆ. ಸೊ ಇವತ್ತು ಇವ್ರುಗಳ ಮಾತುಗಳನ್ನ ಕೇಳ್ಕೊಂಡು ಹೋದರೆ ಖಂಡಿತ ಬೆಂಗಳೂರು ಅಭಿವೃದ್ಧಿ ಅಂತೂ ಆಗೋದಿಲ್ಲ. ಬೆಂಗಳೂರಿನ ಭವಿಷ್ಯನೂ ಕೂಡ ಬಿ ಜೆ ಪಿಯವ್ರಿಗೆ ಬಿಟ್ಟರೆ ಭವಿಷ್ಯನೂ ಕೂಡ ಬೆಂಗಳೂರು ಒಳ್ಳೆಯದಾಗೋದಿಲ್ಲ. ಸೊ ಬೆಂಗಳೂರು ಭವಿಷ್ಯಕ್ಕೋಸ್ಕರ ನಾವು ಏನಿದೆ ತೀರ್ಮಾನ ನಾವು ತೊಗೊಂಡಿದ್ದೀವಿ. ಟೆಕ್ನಿಕಲಿ ಏನಾದರೂ ಸೈಂಟಿಫಿಕ್ಕಾಗಿ ಸಜೆಷನ್ಸ್ ಕೊಡ್ತಕ್ಕಂಥ ಟನಲ್ ರೋಡ್ಗಿದ್ದರೆ ಅದು ಕೊಡಲಿ. ಟನಲ್ ರೋಡೇ ಬೇಡ ಅಂತ ಹೇಳುವಂಥದ್ದಕ್ಕೆ ಇವರು ನಿಜವಾಗ್ಲೂ ಕೂಡ ಬೆಂಗಳೂರಿನ ವಿರೋಧಿಗಳಂತ ಹೇಳೋದಕ್ಕೆ ಬಯಸ್ತೀನಿ.